ಕಾರ್ಯಕರ್ತರು ರೆಡಿ ಆಗಬೇಕು. ದುಷ್ಟ ನೋಡಂತ ಕೆಲಸವನ್ನು ಮಾಡ್ತಾರೆ. ನಮ್ಮ ಹತ್ರ ಇದ್ದು ನಮ್ಮ ಕೂಲ ತಿಂದು ನಮ್ಮ ನೇರ ಕುಡಿದು ಅವ್ರಿಗೆ ಸಪೋರ್ಟ್ ಮಾಡುವಂತ ಮಕ್ಕಳಿಗೆ ನಾವು ಬುದ್ಧಿ ಕಲಿಸಬೇಕಾಗ್ತದೆ. ಯಾಕಂತಂದ್ರೆ ನಮ್ದೇ ತಿಂದು ನಮಗೆ ಆಡಿ ಅವ್ರಿಗೆ ಸಪೋರ್ಟ್ ಮಾಡೋ ನನ್ನ ಮಕ್ಕಳು ಅವರಲ್ಲ, ಅವ್ರಿಗಿಂತ ಟೆರರಿಸ್ಟ್ಗಿಂತ ಡೇಂಜರು. ಇನ್ನು ಮೇಲೆ ಯಾರ್ಯಾರ ನನ್ನ ಮಕ್ಕಳು ಯಾವೇ ರಾಜಕೀಯ ಪಕ್ಷದ ಎಂತ ದೊಡ್ಡ ಮುಖಂಡನೇ ಇರಲಿ, ಅವ ಏನಾದರೂ ಸಾಕ್ಷಿ ಕೊಡ ಅಂತ ಹೇಳಿದ್ರೆ ಮೆಟ್ಲು ಹೊಡೆಂತ ಕೆಲಸ ಅಂತವ್ರಿಗೆ ಮಾತ್ರ ಸುದ್ದಾಗಂತ ಕೆಲಸ ಆಗ್ತದೆ. ಏನ್ರಿ ಏನು ಪಾಪ ದಮ್ಮಿತ್ತಂತಂದ್ರೆ ಬರ್ರಿ ನಮ್ಮ ಸೈನಿಕರು ತಡಿ ನೋಡಕಂತ್ರಿ. ಅದನ್ನ ಬಿಟ್ಟು ಅಲ್ಲಿ ಹೋದಂತ ಬಡುಪಾಯಿಗಳು ತಮ್ಮ ಹೆಂಡ್ರ ಮಕ್ಕಳಿಗೆ ಹೆಂಗಾಗಿರ್ಬೋದ್ರಿ, ಸಣ್ಣ ಕೂಸ್ಗಳಿಗೆ 3 ವರ್ಷದ ಮಗುನ ಎದುರಿಗೆ ಅವ್ರ ತಂದೆ ಕೊಡದಾಗ ಹೆಂಗಾಗಿರ್ಬೋದು. ಇದಕ್ಕೆಲ್ಲ ನಾವು ಒಂದ್ ಕಡೆ ನಾವು ಕಾರಣೀಭೂತರಿದ್ದೀವಿ. 400 ಸೀಟ್ ಕಳಿಸ್ಬಿಟ್ಟಿದೀವಿ ಬಿಜೆಪಿ ಅಂತ ಅಂದ್ಬಿಟ್ರೆ ಮೋದಿ ಸಾಹೇಬ್ರಿಗೆ ಫುಲ್ ಫ್ಲೆಜ್ ಗೌರ್ಮೆಂಟ್ ಬಂದು ಬಿಟ್ಟಿತ್ತಂದ್ರೆ ನನ್ನ ಮಕ್ಕಳು ಪಾಕಿಸ್ತಾನದವ್ರು ಈ ಕಡೆ ತಿರುಗಿನೂ ಮಲಗ್ತಿದ್ದಿಲ್ಲ. ನಾವು ಓದಿ ಎಲೆಕ್ಷನ್ ಬಂದಂತ ಟೈಮ್ನಾಗ ನಮ್ಮ ಒಳ ಜಗಳ ನಮ್ಮ ಏನೋ ಇಟ್ಟು ನಮ್ಮ ಹಿಂದುತ್ವನೇ ಬಲಿ ಕೊಡಂತ ಕೆಲಸವನ್ನ ನಾವು ಮಾಡಕತ್ತೆ. ಅದನ್ನ ಬಿಡಬೇಕು. ಏನಿದ್ರು ಬಿಜೆಪಿ ಪಕ್ಷ ನಮ್ಮ ತಾಯಿ, ಆ ತಾಯಿಗೋಸ್ಕರ ಒಗ್ಗಟ್ಟಾಗಿ ಕೆಲಸ ಮಾಡಂತ ವ್ಯವಸ್ಥೆ ನಾವೆಲ್ಲರೂ ಸೇರಿ ಮಾಡಿದ ಮಾತ್ರ ನಮಗೆ ಅನುಕೂಲ ಆಗ್ತದೆ. ಅದಕ್ಕೆ ಎಲ್ಲಾ ಕಾರ್ಯಕರ್ತರು ಒಂದಾಗಿ ಒಗ್ಗಟ್ಟಾಗಿ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟಂತ ಕೆಲಸವನ್ನು ಮಾಡೋಣ. ಇವತ್ತು ಬೇರೆ ಸಮಯದಲ್ಲಿ ಇನ್ನೂ ಹೆಚ್ಚಿನ ಬೇರೆ ಮಾತಾಡ್ತೇವೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ ತಲೆ ಓಡ್ತಿಲ್ಲ, ತಲೆಗೆ ಬರೀ ಕಾಶ್ಮೀರದ ವಿಷಯನೇ ಬರ್ತದೆ, ಮತ್ತೆ ಬೇರೆ ಬೇರೆ ಮಾತಾಡ್ಬೇಕಾಗ್ತದೆ. ಅದಕ್ಕೆ ಬೇಡ ದಯವಿಟ್ಟು ನಿಮ್ಮೆಲ್ಲರ ಹತ್ರ ಬಿಜೆಪಿ ಕಾರ್ಯಕರ್ತರ ಹತ್ರ ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಕೆಲಸ ಮಾಡೋಣ, ಪಕ್ಷ ಬೆಳೆಸಂತ ಕೆಲಸ ಮಾಡೋಣ, ನಮ್ಮ ರಕ್ಷಣೆ ಮಾಡುವಂತ ಕೆಲಸ ಅಮಿತ್ ಶಾಜಿ ಅವರು ಮೋದಿ ಸಾಹೇಬರು ಮಾಡ್ತಾರಂತ ಹೇಳ್ತಾ ಇವತ್ತು ಅಣ್ಣವ್ರನ್ನ ರಾಮಗೌಡರು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರು, ವಿಜಯಣ್ಣ ನಮ್ಮ ಯಾದಗಿರಿ ಜಿಲ್ಲೆಗೆ ಯಾರಾದ್ರೂ ಅನುಕೂಲ ಮಾಡಿದ್ರೆ, ಯಾರಾದ್ರೂ ಒಳ್ಳೇದು ಮಾಡಿದ್ರು, ಯಾದಗಿರಿ ಜಿಲ್ಲೆಯನ್ನು ಅನೌನ್ಸ್ ಮಾಡಿದಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬ್ರು. ನಮ್ಮ ಜಿಲ್ಲೆನ ಯಾದಗಿರಿ ಜಿಲ್ಲೆ ಅಂತ ಅನೌನ್ಸ್ ಮಾಡಿ ಒಂದಲ್ಲ ಎರಡಲ್ಲ ಅವಾಗಿನ ಕಾಲದಲ್ಲಿ 300 ಕೋಟಿ ರೂಪಾಯಿ ಅನುದಾನ ಕೊಡಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮಾಡಿದ್ರೆ. ಡಿಸಿ ಆಫೀಸ್ ಆಗಿರ್ಬೋದು, SP ಆಫೀಸ್ ಆಗಿರ್ಬೋದು, ಇವತ್ತು ಇಲ್ಲಿರುವಂತ ಪ್ರತಿಯೊಂದು ಯಾವುದೇ ಜಿಲ್ಲಾ ಕ್ರೀಡಾಂಗಣ ಆಗಿರ್ಬೋದು, ನಗರಸಭೆ ಯಾವುದೇ ನೀವು ತಗೊಳ್ರಿ ಅದು ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಕೊಡುಗೆ ಅದ ಹೊರತಾಗಿ ಬಿಜೆಪಿ ಪಕ್ಷ ಕೊಡಂತ ಕೊಡುಗೆ ಅದ. ಈಗ ಮೊನ್ನೆ ತಾನೇ ಹೋದ್ ಸರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಮೆಡಿಕಲ್ ಕಾಲೇಜ್ ಮಾಡಿದ್ರು. ಯಾರು ಮಾಡಿದ್ರೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮೆಡಿಕಲ್ ಕಾಲೇಜ್ ಮಾಡಂತ ಒಂದು ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಅವ್ರು ಏನ್ ಮಾಡ್ಯಾರ ಅಂದ್ರೆ ರಾಮುಲು ಅಣ್ಣ ಹೇಳ್ದಾಗ ಬರೇ ಉಸು ಕಳು ಮಾಡೋದು, ಅಕ್ಕಿ ಕಳು ಮಾಡೋದು, ಬಿಜೆಪಿ ಮಟ್ಟಿಗೆ ಬರಕ್ ಹಚ್ಚೋದು, ಯಾರು ಉಸು ಮಾರೋ ಉಸು ಹೊಡೆಯವರು ಪೊಲೀಸರಿಗೆ ಭೇಟಿ ಮಾಡ್ರಿ, MLA ಡೈರೆಕ್ಟ್ ಭೇಟಿ ಆಗ್ರಿ ಅಂತೇಳಿ ಚೀಟಿ ಅಡ್ತೆ ಚೀಟಿ ಬರ್ಕೊಡೋದು ಬಿಟ್ರೆ ಮತ್ತೇನ್ ಮಾಡಕತ್ತ ವಿಜಯಣ್ಣ. ಇಲ್ಲಿ ಬಹಳ ನಮಗೂ ಒಂಥರ ಕೆಲವೊಬ್ರು ಇವರು ಟೆರರಿಸ್ಟ್ ಆದಂಗೆ ಆಗಿಬಿಟ್ಟಾರ. ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಮ್ನೆ ಕೇಸ್ ಹಾಕಂತ ಕೆಲಸನೂ ಮಾಡಕತ್ತಾರ. ಇದೇ ಚೌಕ್ನಾಗ ಹೇಳ್ತೀವಿ ಅಧಿಕಾರಿಗಳೇ, ನಿಮ್ಗ 60 ವರ್ಷ ತನ ನಿಮ್ಗ ಅಧಿಕಾರ ಮಾಡೋರುತ್ತೆ ಒಂದ್ಸಲ ಜಾಯಿನ್ ಆದ್ಮೇಲೆ. ಈ ಕಾಂಗ್ರೆಸ್ ಏನಿದ್ರು ಇನ್ನೊಂದು 5-6 ತಿಂಗಳದ ಮಹಿಮಾನ್ ಅಷ್ಟೇ. ಅವ್ರನ್ನ ನಂಬಿ ಕೆಡಂತ ಕೆಲಸ ತಾವು ಮಾಡಬೇಡ್ರಿ. ಮುಂದೆ ಬಿಜೆಪಿ ಪಕ್ಷ ಬಂದೇ ಬರ್ತವೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ, ಆಮೇಲೆ ನೋಡ್ಕೊಳ್ರಿ. ಹಂಗಾಗಿ ಬಿಜೆಪಿ ಕಾರ್ಯಕರ್ತರು ತಡುವಂತ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬಾಡ್ರಿ. ಯಾಕಂತಂದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಷ್ಟು ಸರಳ ಇದಾರೆ, ಎಷ್ಟು ಒಳ್ಳೆಯವರು ಇದಾರೆ, ಪರಿಸ್ಥಿತಿ ಬಂತ ಅಷ್ಟೇ ಗಟ್ಟಿಯಾಗಿ ನಿಂದ್ರಂತದ ಆಗ್ತದ. ಅವ್ರು ಗಟ್ಟಿಯಾಗಿ ನಿಂತ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮೆಲ್ಲಾ ಕಾರ್ಯಕರ್ತರು ಒಂದೇ ಮನವಿ ಮಾಡೋದು, ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಲ 2 ಮಾತು ಮುಗಿಸ್ತೇನೆ. ಗುರು ಭಾರತ್ ಮಾತಾ ಕೀ. ರಾಜ ವೆಂಕಟಪ್ಪ ನಾಯಕ ಯಾರ ವಿರುದ್ಧ ಹೋರಾಟ ಮಾಡಿದ್ದು? ಔರಂಗಜೇಬ್. ಯಾರ ವಿರುದ್ಧ ಹೋರಾಟ ಮಾಡಿದ್ದು? ಹಿಂದೂ ವಿರುದ್ಧ. ಈಗ ಮತ್ತೆ ಅದೇ ತರದ ಹೋರಾಟದ ಅವಶ್ಯಕತೆ ಇದೆಯಾ? ಇಲ್ಲ. ಕಾಂಗ್ರೆಸ್ಗೂ ಔರಂಗಜೇಬನ ಆ ಒಂದು ಆಡಳಿತಕ್ಕೂ ಆ ಒಂದು ಅತಿಕ್ರಮಣಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಇದೆಯಾ ಏನಾದ್ರು ವ್ಯತ್ಯಾಸ? ಹಾಗಾಗಿ ಸ್ವಲ್ಪ ಚಿಂತನ ಮಂಥನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈಗ ನಮ್ಮ ದೊಡ್ಡನಗೌಡರು ಮಾತಾಡ್ಬೇಕಂತ ವಿನಂತಿ ಮಾಡಿ. ಭಾರತ್ ಮಾತಾ ಕಿ. ಜನ್ಮೋತ್ಸವ ಯಾತ್ರೆಯ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹೆಚ್ಚಿನ ರಾಜ್ಯಾಧ್ಯಕ್ಷರಾಗಿದ್ದ ಬಿಜೆಪಿ BY ವಿಜಯಣ್ಣನವರ ಆದಿಯಾಗಿ ಹಿರಿಯರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸಾಹೇಬರ ಆದಿಯಾಗಿ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಜಿಲ್ಲಾಧ್ಯಕ್ಷರೇ, ಪದಾಧಿಕಾರಿಗಳೇ, ಆತ್ಮೀಯ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ಇವತ್ತು ಈಗಾಗಲೇ ಸಹೋದರ ರಾಜುಗೌಡ ಹೇಳಿದ ಹಾಗೆ ಏನು ಮಾತನಾಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕಂದರೆ ನಮ್ಮ ಬಂಧುಗಳ ಮಾರಣ ಹೋಮಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ಶೋಕಾಚಾರ್ಯ ನಾವೆಲ್ಲರೂ ಕೂಡ ತೊಡಗಿದ್ದೀವಿ. ಅಂಥದ್ರಲ್ಲಿ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ. ಅದು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ 2 ಏರಿಕೆ ಆಗ್ತಾ ಇದೆ. ಒಂದು ಬಿಸಿಲು, ಮತ್ತೊಂದು ಬೆಲೆ ಏರಿಕೆ. ಬಿಟ್ಟು ಯಾವುದು ಕೂಡ ಏರಿಕೆ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಜನರನ್ನು ಜಾಗೃತಿಗೊಳಿಸಬೇಕು, ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಮಾನ್ಯ ನಮ್ಮ ವಿಜಯನಗರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಜನಾಕ್ರೋಶ ಯಾತ್ರೆ ವ್ಯಕ್ತವಾಗ್ತಾ ಇದೆ. ಬಹುಶಃ ಬಿಡಿ ಬಿಸಿಲಿನಲ್ಲಿ ಕೂಡ ತಾವೇನು ನಿಂತ್ಕೊಂಡು ಕೇಳ್ತಾ ಇದ್ದೀರಿ, ಭಾರತೀಯ ಜನತಾ ಪಕ್ಷ ಇವತ್ತಿಗೂ ಕೂಡ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದು ನಿಮ್ಮಂತ ಕಾರ್ಯಕರ್ತರಿಂದ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಒಳ್ಳೆ ಆಡಳಿತವನ್ನು ನೀಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಮಾನ್ಯ ವಿಜಯನಗರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೊರಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುಶಃ ಈ ಕಾಂಗ್ರೆಸ್ ಕಿತ್ತೋಗಿ ತೆಗೆದು ಕೆಲಸ ಆಗಬೇಕು. ಯಾಕಂದ್ರೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಎರಡೇ, ಒಂದು ಯಾಗ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಬಯಸ್ತಾ ಇದ್ರೆ, ಇನ್ನೊಂದು ಯಾಗ ಅಧಿಕಾರ ಪಡಿಬೇಕು ಅಂತ DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇವೆಲ್ಲರೂ ಬಿಟ್ಟು ಇವತ್ತು ಈ ಸರ್ಕಾರದಲ್ಲಿ ಏನು ನಡೀತಾ ಇದೆ, ದಿನ ಬೆಳಗಾದ್ರೆ ಎಲ್ಲ ಬೆಲೆ ಏರಿಕೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಈ ಒಂದು ಜಿಲ್ಲೆಯಲ್ಲಿ ಕೂಡ ಯಾತ್ರೆ ಹೋಗ್ತಾ ಇದೆ. ಯಾದಗಿರಿ ಜಿಲ್ಲೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ತಾವೇನು ಇಂಥ ಬಿರುಬಿಸಿನಲ್ಲಿ ಕೂಡ ಇಷ್ಟೊಂದು ಸ್ವಾಗತ ಮಾಡಿದ್ದೀರಿ. ಈಗಲೂ ಕೂಡ ನಮ್ಮ ಕಾರ್ಯಕರ್ತರೇ ನಮ್ಮ ಆಧಾರ ಸ್ತಂಭಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಹೆಚ್ಚಿಗೆ ಮಾತನಾಡಿಲ್ಲ. ಕಾಂಗ್ರೆಸ್ ಸರ್ಕಾರವನ್ನ ಏನು ಈಗಾಗಲೇ ಹೇಳಿದ್ರು ಆಶೀರ್ವಾದ ಹೇಳಿಕೆ ನೋಡ್ತೇವೆ, ನೀನು ಇಂದು ನಾವು ಅಂತ ಕೇಳಿಕೊಂಡು ನೋಡ್ತಕ್ಕಂಥ ಪರಿಸ್ಥಿತಿ ಒಳಗಡೆ ನಾವಿವತ್ತು ನಮ್ಮ ದೇಶದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಬಹುಶಃ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ನವರ ಹೊರತು ಮತ್ತೆ ಯಾರು ಅಲ್ಲ ಅಂತಕ್ಕಂಥದ್ದು ಕೂಡ ಬರ್ತವೆ. ಯಾಕಂದ್ರೆ ಇಷ್ಟು ವರ್ಷ ಬೆಳೆಸಿದ್ದೀವಿ. ಮೋದಿಗೆ ಹೋಗಿ ಹೇಳಿ ಅಂತಕ್ಕಂಥ ಮಾತು ಅವ್ರ ಬಾಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಬಹುಶಃ ಮೋದಿಜಿಯವ್ರ ಬಗ್ಗೆ ಎಷ್ಟು ಭಯ ಇದೆ ಅಂತಕ್ಕಂಥ ತಿಳ್ಕೋಬೇಕು. ಅಂದ್ರೆ ಕಾಂಗ್ರೆಸ್ ಹಿಡಿದ್ರೆ ನಿಮ್ಗೆಲ್ಲರೂ ಕೂಡ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಕ್ಕಂಥ ರೀತಿ ಒಳಗಡೆ ಇವತ್ತು ಆಡ್ತಾ ಇದ್ದಾರೆ. ಅಂತ ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಮತ್ತು ಬೆಳೆಸ್ತಕ್ಕಂಥ ಕಾಂಗ್ರೆಸ್ ಅನ್ನ ಹೊಡೆದೋಡ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಮುಂದಿನ ದಿನಮಾನಗಳು ಅಂತೇಳಿ ಹೇಳ್ತಾ ಇವತ್ತು ಹೆಚ್ಚಿಗೆ ಮಾತನಾಡಿದ್ರೆ ಈ ಬಿಜೆಪಿ ತಾವು ನಿಂತಿದ್ರೆ ಹೆಚ್ಚಿಗೆ ಮಾತನಾಡಿದ್ರೆ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಕೋರಿ ನಮ್ಮ ಮಾತನ್ನು ಸಲ್ಲಿಸ್ತಾರೆ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಪಕ್ಷ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರು ಕೂಡ ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡ್ತಾರೆ. ಮಾನ್ಯ ಬಂಧುಗಳೇ, ಹೃದಯ ಭಾರ ಆಗಿದೆ. ಜನಾಕ್ರೋಶ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ 7ನೇ ತಾರೀಕು ಮೈಸೂರಿನಿಂದ ಹೊರಟಿದೆ. ಜನಾಕ್ರೋಶ ಬಹಳ ಇದೆ ನಿಜ, ಆದರೆ ಈ ಜನಾಕ್ರೋಶ ಯಾತ್ರೆ ಭವಿಷ್ಯ ಇದು ಸಂತಾಪ ಯಾತ್ರೆಯಾಗಿ ಯಾದಗಿರಿಗೆ ಬಂದಾಗ ಆಗ್ತದೆ ಅಂತ ನಾವು ಅಂದುಕೊಂಡಿದ್ದೀವಿ. ನೋವಿನ ಸಂಗತಿ, ಇವತ್ತು ದೇಶ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಕಾರಣ ಏನು? ಜಮ್ಮು ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿತ್ತು. ಅನೇಕ ಹಿರಿಯ ಮುತ್ಸದ್ದಿಗಳು ಪ್ರಾಣ ತ್ಯಾಗ ಮಾಡಿ ಆ ಪ್ರದೇಶದಲ್ಲಿ ಶಾಂತಿಯನ್ನ ನೆಲೆಸುವಂತೆ ಮಾಡಿದ್ರು. ಆರ್ಟಿಕಲ್ 370 ಇದ್ದಿದ್ದರಿಂದ ಒಡಲಿನಲ್ಲಿ ಬೆಂಕಿ ಇಟ್ಟು ಬೇಯುವಂತ ಪರಿಸ್ಥಿತಿ ಇದ್ದದ್ದನ್ನ ಪ್ರಧಾನಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಆ ಬೆಂಕಿಯನ್ನ ನಂದಿಸಿ ಶಾಂತಿಯನ್ನ ಸೃಷ್ಟಿ ಮಾಡಿದ್ರಲ್ಲ, ಈಗ ನಿನ್ನೆ ಶಾಂತಿ ಭಂಗ ಆಗಿದೆ ಅಂದ್ರೆ ನಾವು ಸುಮ್ಮನೆ ಕುಳಿತುಕೊಳ್ತೀವ? ಪ್ರಧಾನಮಂತ್ರಿಗಳು ಹೊರದೇಶಕ್ಕೆ ಹೋಗಿದ್ರು, ನಿನ್ನೆ ಅವರ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ಬರ್ತಾರೆ. ಯಾಕೆ? ನನ್ನ ಜನರಿಗೆ ಅನ್ಯಾಯ ಆಗಿದೆ ಅಂತ. ಅಮಿತ್ ಶಾ ಅವರು ಎಲ್ಲ ಕಾರ್ಯಗಳನ್ನು ಬದಿಗಿಟ್ಟು ಘಟನೆ ನಡೆದ 2 ಗಂಟೆಗಳಲ್ಲಿ ಜಮ್ಮು ಕಾಶ್ಮೀರವನ್ನ ಆಗ್ಲೇ ತಲುಪಿದ್ರು. ರಕ್ತ ದಾಖಲೆ ಮಾಡಿದ್ದಾರೆ.
ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ನೀವು? ಟೆರರಿಸ್ಟ್ಗಳು ಅಂದ್ರೆ ಏನು? ಕಳ್ಳರಿಗಿಂತ ಕಡೆಯವರು. ಅವರ ಧೈರ್ಯಶಾಲಿಗಳಲ್ಲ, ರಣಹೇಡಿಗಳವರು. ಈ ರಣಹೇಡಿಗಳಿಗೆ ಯಾರು ಸಹಕಾರ ಕೊಡ್ತಾರೋ ಅವರು ಕೂಡ ರಣಹೇಡಿಗಳೇ. ಟೆರರಿಸಂ ಅಲ್ಲಿ ಎರಡು ರೀತಿ ಇದೆ. ಬೇರೆ ದೇಶದ ನೆಲದಿಂದ ಬಂದು ನಮ್ಮ ರಕ್ತವನ್ನ ನೋಡ್ತಕ್ಕಂಥವರು, ಅವರು ಕೂಡ ಭಯೋತ್ಪಾದಕರು. ನಮ್ಮ ದೇಶದ ಈ ಪುಣ್ಯ ಭೂಮಿಯಿಂದ ಹೊರಗಡೆ ಹೋಗಿ ನಿಂತು ಮಾತಾಡ್ತಕ್ಕಂಥವರು ನಮ್ಮ ವಿರುದ್ಧವಾಗಿ, ಅವರೂ ಕೂಡ ದೇಶದ್ರೋಹಿಗಳು, ಜೊತೆಗೆ ಅವರು ಭಯೋತ್ಪಾದಕರೇ. ಅದ್ಯಾರು ಅಂತ ನಾನು ಹೆಸರುಗಳೋದಿಲ್ಲ, ನಿಮಗೆ ಗೊತ್ತಾಗ್ತದೆ ಮಾತಾಡ್ತಾರೆ. ಮೋದಿಯವರು ಸುಮ್ಮನೆ ಇರ್ತಾರ? ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ಯಾರು ನೀವು ನಿನ್ನೆ ರಕ್ತ ಕಾರುವಂತೆ ಮಾಡಿದ್ದೀರೋ, 28 ಜೀವಗಳನ್ನ ತೆಗೆದಿದ್ದೀರೋ, ನಿಮ್ಮ ರುಂಡೆ ಚೆಂಡಾಡುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಬಿಡೋದಿಲ್ಲ. ಮಾನ್ಯ ಹಿಂದೂ ಸಮುದಾಯದ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನೀವು ಏನು ಮಾಡ್ತಿದ್ದೀರಲ್ಲ, ಹಿಂದುತ್ವವನ್ನೇ ಕೀಳಾಗಿ ನೋಡ್ತಕ್ಕಂಥ ಕೆಲಸ ಮಾಡಿ. ಯಾರು ಹಿಂದುತ್ವದ ವಿರುದ್ಧ ಮಾಡ್ತಾರೋ ಅವರಿಗೆ ನೀವೇ ಸಹಕಾರಿಯಾದ್ರೆ ನಿಮ್ಮ ಮಕ್ಕಳ ರುಂಡಮೂ ಮುಂದೆ ಚೊಂಡಾಡ್ತಕ್ಕಂಥ ಕೆಲಸವನ್ನು ಅವರೇ ಮಾಡ್ತಾರೆ. ಬೇಕಾ ನಿಮಗಿದು? ಆ ತಾಯಿಯಂದ್ರು ಮಕ್ಕಳನ್ನ ಇಟ್ಕೊಂಡು ಅಳ್ತಾ ಇದ್ರಲ್ಲ, ಟಿವಿಯಲ್ಲಿ ನೋಡಿದ್ರಲ್ಲ, ತಿಳ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಈ ರೀತಿ ಆದ್ರೆ ನೀವು ಯಾವ ರೀತಿ ಯಾವ ನಾಳೆ ಇರ್ತೀರಿ ಯೋಚನೆ ಮಾಡಿ. ಈಗಲಾದ್ರೂ ಒಂದಾಗಬಾರ್ದ? ಒಗ್ಗಟ್ಟಾಗಬಾರ್ದ? ಹಿಂದೂ ನಾವೆಲ್ಲ ಒಂದು ಅಂತ ಹೇಳಬಾರ್ದ? ಯಾವ ಕಾರಣಕ್ಕೆ ಹಿಂದುತ್ವದ ಮೇಲೆ ಅಗತನವನ್ನು ತೀರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ? ಕಾಂಗ್ರೆಸ್ ಮರ್ತು ಬಿಡಿ. ಈ ಕಾಂಗ್ರೆಸ್ ಹಿಂದೂ ರಕ್ತವನ್ನು ಕುಡಿದು ಬದುಕಬೇಕು ಅಂತ ನೋಡ್ತಾ ಇದೆ. ಹಿಂದೂ ರಕ್ತ ಬೇಕು ಅವರಿಗೆ. ಆದ್ರೆ ನಮಗೆ ರಕ್ತ ಯಾರ್ದು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಒಗ್ಗಟ್ಟು ಬೇಕು. ಭಾರತ ಮಾತೆ ಎಲ್ಲ ರಾಷ್ಟ್ರಗಳ ಮುಂದೆ ತಲೆ ಎತ್ತಿ ಗೌರವದಿಂದ ನಡೆಯಬೇಕು ಭಾರತ ಮಾತೆ. ಅದೇ ನಮಗೆ ಬೇಕಾಗಿರೋದು. ಜನಾಕ್ರೋಶ ಯಾತ್ರೆಯಲ್ಲಿ ಬಂದಿದ್ದೇವೆ. ಈ ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ ಅಂತ ಬಹಳ ಹೇಳ್ತಾರೆ. ನಾನು ಕೂಡ MLC ಆಗಿದ್ರು ಈ ಜಿಲ್ಲೆ ದತ್ತು ತೆಗೆದುಕೊಂಡಿರ್ತಕ್ಕಂಥವ್ರು. ನಾನು ಕೆಲಸ ಮಾಡ್ತಿರ್ತಕ್ಕಂಥದ್ದು ಬೆಂಗಳೂರಿಗಲ್ಲ. ಯಾಕೆಂದ್ರೆ ಬೆಂಗಳೂರು ಸಮುದ್ರ ಇದ್ದಾಗ ನೀವು ಎಷ್ಟು ಸಕ್ಕರೆ ಹಾಕಿದ್ರೂ ಉಪ್ಪು ನೀರು ಸಿಹಿ ಆಗೋದೇ ಇಲ್ಲ. ಆದ್ರೆ ಇದು ಹಿಂದುಳಿದ ಜಿಲ್ಲೆ. ಅದಕ್ಕೆ ನಾನು ಇದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಾರಣ ಏನು? ಈ ಜಿಲ್ಲೆ ಆಗಲಿಕ್ಕೆ ಕಾರಣ ಏನು? ನಮ್ಮ ನೇತಾರರು ಯಡಿಯೂರಪ್ಪನವರು ಇದನ್ನ ಜಿಲ್ಲೆಯಾಗಿ ಮಾಡಿದ್ರು. ಇಲ್ಲ ಅಂದ್ರೆ ಇದು ಜಿಲ್ಲೆ ಯಾವತ್ತಿಗೂ ಆಗ್ತಿರ್ಲಿಲ್ಲ, ಇವತ್ತಿಗೂ ಆಗ್ತಿರ್ಲಿಲ್ಲ, ಅಭಿವೃದ್ಧಿ ಕಾಣ್ತಿರ್ಲಿಲ್ಲ. ಆದ್ರೂ ಈಗಲೂ ಅಭಿವೃದ್ಧಿ ಆಗಿಲ್ಲ. ಪತ್ರ ಬರದೆ ಕೋಟ್ಯಾಂತರ ಅಕ್ಕಿ ಕಳವಾಗಿದೆ. ಇಲ್ಲೇ ಮಂತ್ರಿಗಳಿದ್ದಾರೆ. ಒಂದು ದಿವಸ ಇದುವರೆಗೂ ಎಲ್ಲೋಯ್ತು ಅಕ್ಕಿ ಗೊತ್ತೇ ಇಲ್ಲ. ಕೋಟ್ಯಾಂತರ ಲೋಡ್ಗಳು ಹೋಗ್ಬಿಟ್ಟಿದೆ. ಎಲ್ಲೋಯ್ತು? ಮರಳು ರಾತ್ರಿ ಕಳವಾಗ್ತಾ ಇದೆ. ಕೇಳೋರು ಯಾರು ಇಲ್ಲ. ಪರಶುರಾಮ್ ಛಲವಾದಿ ಇಲ್ಲಿ ಸೂಸೈಡ್ ಮಾಡ್ಕೊಂಡಾಯ್ತು. ಯಾರ ಮೇಲೆ ಅಪಾರ್ಥ ಮಾಡಿದ್ದವರು? ನಿಮ್ಮ ಶಾಸಕರು ಚೆನ್ನರೆಡ್ಡಿ ಅವರ ಮೇಲೆ, ಅವರ ಮಗನ ಮೇಲೆ FIR ಆಯ್ತು. ನಿನ್ನೆ ರಿಪೋರ್ಟ್ ಮಾಡಿದ್ರು. ನಿಮ್ಮ ಯೋಗ್ಯತೆ ಗೊತ್ತಾಯ್ತಾ? ಕಾಂಗ್ರೆಸ್ನ ಯೋಗ್ಯತೆ. ಒಬ್ಬ ದಲಿತ ಸಬ್ ಇನ್ಸ್ಪೆಕ್ಟರ್ ತೀರ್ಕೊಂಡ್ರೆ ಅವನಿಗೆ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ. ಆತನ ಪತ್ನಿ
8 ತಿಂಗಳ ಗರ್ಭಿಣಿ ಈ ರಸ್ತೆಯಲ್ಲಿ ಕುಳಿತಿದ್ದು ಅಲ್ವಾ? ನೋವಾಗಲ್ಲ ನಿಮಗೆ? ಈ ಸರ್ಕಾರ ಅವರಿಗೆ ನ್ಯಾಯ ಕೊಡ್ತಾ ಪತ್ನಿಗೆ ಕೆಲಸ ಕೊಡ್ತೀನಿ ಅಂದ್ರು, ಕೊಡ್ಲಿಲ್ಲ. ನಾನು ಅವತ್ತು ಹೇಳಿದೆ ಈ ಸರ್ಕಾರ ಮೋಸ ಮಾಡ್ತದೆ ನಿಮಗೆ ಅಂತ. ಹೋಮ್ ಮಿನಿಸ್ಟರ್ ಬಂದ್ರು, 50 ಲಕ್ಷ ಕೊಡ್ತೀವಿ ಅಂದ್ರು, 50 ಪೈಸನು ಇದುವರೆಗೂ ಕೊಟ್ಟಿಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಹೋಮ್ ಮಿನಿಸ್ಟ್ರೇ, ನಾಚಿಕೆ ಆಗಲ್ವಾ ನಿಮಗೆ? 1 ತಿಂಗಳಾದ ತಕ್ಷಣ ಆ ನನ್ನ ತಂಗಿ ಮಗುವಿಗೆ ಜನ್ಮ ಕೊಟ್ಟರು. ಹುಟ್ಟಿದಾಗ ಅಪ್ಪ ಇಲ್ಲ, ತಂದೆ ಎಲ್ಲಿ ಹೋದ ಅಂತ ನಾಳೆ ಕೇಳಿದ್ರೆ ಏನ್ ಹೇಳ್ಬೇಕಾಗಿಲ್ಲ? ಚೆನ್ನಾರೆಡ್ಡಿ ಅವ್ರ ಕಾರಣದಿಂದ ಹಿಂಗಾಯ್ತು ಅಂತ ಹೇಳ್ಬೇಕಾ? ಪರಿಸ್ಥಿತಿ ಹೆಂಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ? ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ಸರ್ಕಾರ ರಕ್ತ ಪೀಪಾಸು ಸರ್ಕಾರ. ಯಾರು ರಕ್ತವನ್ನು ಬಯಸ್ತಾರೋ ಅವರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಈ ದೇಶದಲ್ಲಿ ಏನಾದರೂ ಈ ರೀತಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದ್ರೆ ನಿಮ್ಮ ಅತಿಯಾದ ಪ್ರೇಮ ಯಾರ ಬಗ್ಗೆ ಇದೆಯೋ ಅವರಿಂದಲೇ ನಡೀತಾ ಇರೋದು. ಯಾಕೆ ಹಿಂದೂಗಳು ಯಾರಾದ್ರೂ ರಕ್ತ ಕೇಳಿದ್ರ? ನಾವು ರಕ್ತ ಕೇಳೋದಿಲ್ಲ, ನಾವು ಶಾಂತಿಯನ್ನ ಕೇಳ್ತೇವೆ. ಆದ್ರೆ ರಕ್ತ ಕೇಳೋವರೇ ಬೇರೆ ಇದ್ದಾರೆ, ಕಾಂಗ್ರೆಸ್ ಅವರ ಜೊತೆಯಲ್ಲಿದೆ. ಕಾಂಗ್ರೆಸ್ ಕಿ ಹಾತ್, ರಕ್ತ ಕೇಳೋವ್ರ ಕಿ ಸಾಥ್. ಗೊತ್ತಾಯ್ತಾ? ಇದು ನಮಗೆ ಬೇಕಾಗಿಲ್ಲ, ಬುದ್ಧಿ ಕಲಿಸಬೇಕಾಗಿದೆ. ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಬೇಕು. ಅಧಿಕಾರಕ್ಕಾಗಿ ಅಲ್ಲ. ಅಧಿಕಾರ ಬರ್ತದೆ ಹೋಗ್ತದೆ, ಯಾರೋ ನಾಯಕರು ಬರ್ತಾರೆ, ಒಂದಷ್ಟು ಅಧಿಕಾರ ಮಾಡ್ತಾರೆ, ಅದಲ್ಲ. ಈ ದೇಶ ಸುಭದ್ರವಾಗಿ ಇರಬೇಕಂತಂದ್ರೆ ಅಧಿಕಾರಕ್ಕಾಗಿಯೇ ಹುಟ್ಟಿದ್ದೇವೆ ಅಂತ ಹೇಳಿ ಹೇಳ್ಕೊಳ್ತಾರಲ್ಲ ಕಾಂಗ್ರೆಸ್ನವರು, ಮೊದಲು ಅವರನ್ನ ಗಂಟು ಮೂಟೆ ಕಟ್ಟಿಸ್ಬೇಕು. ಕಟ್ಟಿಸ್ತೀರಾ? ಅವರು ಗಂಟು ಮೂಟೆ ಕಟ್ಟಿದ್ರೆ ನಮ್ಮ ರಾಜ್ಯ ಸುಭದ್ರವಾಗಿರುತ್ತದೆ. ಆದ್ರಿಂದಲೇ ನಾನು ಹೇಳಿದ್ದು, ಈಗ ನಿದ್ದೆ ಮಾಡುವ ಸಮಯ ಅಲ್ಲ. ನಮ್ಮನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ಏನು ಶಾಂತಿ ಮರುಸ್ಥಾಪನೆ ಆಗಿತ್ತೋ ಜಮ್ಮು ಕಾಶ್ಮೀರ ಅಥವಾ ಇಡೀ ಭಾರತದಲ್ಲಿ, ಈಗ ಎಚ್ಚರಿಕೆ ಗಂಟೆಯನ್ನು ನಮಗೆ ಬಾರಿಸಿ ತೋರಿಸಿದ್ದಾರೆ. ಈಗ ನಾವು ಎಚ್ಚೆತ್ತುಕೊಳ್ಬೇಕು. ಪ್ರತಿ ಹೆಜ್ಜೆಯಲ್ಲೂ ಪ್ರಧಾನಿ ಮೋದಿಯವರ ಜೊತೆ ಮಾನ್ಯ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆ ನಾವು ಇವತ್ತು ನಿಲ್ಲಬೇಕು. ಪ್ರತಿಯೊಬ್ಬರೂ ಕೂಡ ಅವರ ಜೊತೆಯಲ್ಲಿ ನಿಂತು ಯಾರು ನಮ್ಮ ಪ್ರಾಣಗಳನ್ನ ಕೇಳಿದಾರೋ, ಅಲ್ಲೇ ನಿಮಗೆ ನಾವು ಎಷ್ಟು ಗೌರವ ಕೊಡ್ತೇವೆ. ಯಾವ ಧರ್ಮ ಇರು, ಯಾವ ಜಾತಿ ಇರು, ನಾವೆಲ್ಲ ಗೌರವ ಕೊಡ್ತೀವಿ. ನೀವು ಧರ್ಮ ಕೇಳಿ ಗುಂಡಾಗ್ತೀರಲ್ಲ. ಬೇಗ ಧರ್ಮ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡುವಂತ ಜನ ಬಂದ್ಬಿಟ್ಟಿದಾರಲ್ರಿ ನಮಗೆ. ನಿನ್ನೆ ಏನ್ ಮಾಡಿದ್ದವರು? ಯಾವ ಧರ್ಮ? ನೀನು ಐಡೆಂಟಿಟಿ ಕಾರ್ಡ್ ಕೊಡಕ್ಕಾಗಿಲ್ಲ ಬೇಗ. ಆಯ್ತು, ನಿನ್ ಪ್ಯಾಂಟ್ ಬಿಚ್ಚಿದ್ದಾರೆ ಧರ್ಮ ನೋಡಿದ್ದಾರೆ ನಿನ್ನೆ. ಇಂಥ ಕರ್ಮದ ಇದನ್ನ ನೋಡ್ಬೇಕಾ ನಾವು ಈ ದೇಶದಲ್ಲಿ? ಅದಕ್ಕೆ ನಾವೇ ಎಚ್ಚೆತ್ತುಕೊಳ್ಬೇಕು. ನಾವು ಧರ್ಮನೂ ನೋಡೋದು ಬೇಡ, ಕರ್ಮನೂ ನೋಡೋದು ಬೇಡ. ಈ ದೇಶ ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ನಾವು ಮಾಡೇ ತೀರ್ತೇವೆ. ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಜೊತೆಯಲ್ಲಿ ನಾವು ನಿಲ್ತೇವೆ. ಇಂಥ ಕಾಂಗ್ರೆಸ್ ಅನ್ನ ಗಂಟು ಮೂಟೆ ಕಟ್ಟಿಸೋ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ 7ನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗಿ 3ನೇ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಇವತ್ತು ಯಾದಗಿರಿಗೆ ನಾವು ಬಂದು ತಲುಪಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು, ಹಿರಿಯ ಮುಖಂಡರು, ಮುಖ್ಯ ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ರವರು,
ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ರಾಜೇಗೌಡ ಅವರು, ಶ್ರೀರಾಮುಲು ಅಣ್ಣ ಅವರು, ನಮ್ಮ ಬಿಜಿ ಪಾಟೀಲ್ ಅವರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ, ಬಸವರಾಜಣ್ಣ ವಿಭೂತಿಹಳ್ಳಿ ನೇತೃತ್ವದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಈ ಉರಿ ಬಿಸಿಲಲ್ಲೂ ಸಹ ಸಾವಿರಾರು ಸಂಖ್ಯೆಯ ಮೇಲೆ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಬಂದಿದ್ದಾರೆ. ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂಡ ಇಲ್ಲಿದ್ದಾರೆ. 3 ಕಾರಣಗಳಿಗೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಆದರೆ 5 ಗ್ಯಾರಂಟಿಗಳ ಜೊತೆಯಲ್ಲಿ 6ನೇ ಗ್ಯಾರಂಟಿನೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಟ್ಟಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು. 6ನೇ ಗ್ಯಾರಂಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ 20 ತಿಂಗಳಲ್ಲಿ 50 ಅಗತ್ಯ ವಸ್ತುಗಳು, ಜನಸಾಮಾನ್ಯರು ಬಳಸತಕ್ಕಂಥ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಮೇಲೆ 5.5 ರೂಪಾಯಿ ಜಾಸ್ತಿ ಮಾಡಿದ್ರು. ಅದರ ಪರಿಣಾಮ ರೈತರು ಇವತ್ತು ಟ್ರಾಕ್ಟರ್ ಬಳಸ್ತಾರೆ, ಟಿಲ್ಲರ್ ಬಳಸ್ತಾರೆ, ಗದ್ದೆಗಳಲ್ಲಿ ಹೊಲಗಳಲ್ಲಿ ಮೋಟರ್ಗಳನ್ನು ಬಳಸ್ತಾರೆ. 1 ಲೀಟರ್ಗೆ 5.5 ರೂಪಾಯಿ ಜಾಸ್ತಿ ಆದ್ರೆ ಯಾವ ರೀತಿ ಹೊರೆ ಇವತ್ತು ಬಡವರ ಮೇಲೆ ಆಗ್ತದೆ, ರೈತರ ಮೇಲೆ ಆಗ್ತದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಪಂಪ್ಸೆಟ್ನ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 2.5 ರಿಂದ 3 ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ. 2.5 ರಿಂದ 3 ಲಕ್ಷ ರೂಪಾಯಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದ್ರು. ಯಡಿಯೂರಪ್ಪ 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನು ಕೂಡ ನಿಲ್ಲಿಸಿದ್ರು. ಗ್ರಾಮೀಣ ಭಾಗದಲ್ಲಿ ನಮ್ಮ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ಈಗ 3 ಪಟ್ಟು 4 ಪಟ್ಟು ದುಡ್ಡು ಜಾಸ್ತಿ ಆಗಿದೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ. ಈ ರೀತಿ ಜನಸಾಮಾನ್ಯರ ಮೇಲೆ, ಬಡವರ ಮೇಲೆ ಬೆಲೆ ಏರಿಕೆಯನ್ನು ಬಿಸಿಯನ್ನು ತಡ್ತಾ ಇದೆ. ಹಾಲಿನ ಮೇಲೆ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಬಡವರು ಇವತ್ತು ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತನ್ನಿ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೆ ನ್ಯಾಯ ಕೊಡ್ತೇವೆ ಅಂತ ಹೇಳಿದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಸಮಾಜಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಜಾತಿಗಳ ಮಧ್ಯೆ ಈ ಒಂದು ಕಂದಕವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇವತ್ತು 20 ತಿಂಗಳಾಗಿದೆ. ಹತ್ತತ್ರ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 2 ವರ್ಷ ಆಗ್ತಾ ಇದೆ. ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇವತ್ತು ಹಣವನ್ನು ಕೊಡ್ತಾ ಇಲ್ಲ. ಯಾವುದೇ ಹೊಸ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಲಿಲ್ಲ. ರಾಜಗೌಡರು ನೆನಪು ಮಾಡಿಕೊಂಡ್ರು, ಶ್ರೀರಾಮುಲು ನೆನಪು ಮಾಡಿಕೊಂಡ್ರು. ಯಡಿಯೂರಪ್ಪರು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಯಾದಗಿರಿ ಜಿಲ್ಲೆ ಘೋಷಣೆ ಮಾಡಿ ಇಲ್ಲಿ 100 ಕೋಟಿ ಅಭಿವೃದ್ಧಿ ಹಣವನ್ನು ಕೊಟ್ಟರು. ನಾನೀಗ ಬರ್ತಾ ಬಂದೆ, ನಮ್ಮ ಜಿಲ್ಲಾಧ್ಯಕ್ಷರು ತೋರಿಸಿದ್ರು, ನಮ್ಮ ಅಮೀನ್ ರೆಡ್ಡಿ ಅವರು ಕೂಡ ತೋರಿಸಿದ್ರು. ರೈತ ಪಾಪ ಆಳೆಕಲ್ಲು ಮಳೆಯಾಗಿ ಈ ಭಾಗದಲ್ಲಿ ಸುಮಾರು 600 ಹೆಚ್ಚು ಎಕರೆನಲ್ಲಿ ಇವತ್ತು ಭತ್ತ ಸಂಪೂರ್ಣವಾಗಿ ನಾಶ ಆಗಿದೆ. ಆದರೆ ಇವತ್ತು ಕೂಡ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ.
ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ. ಪಾಪ ರೈತ ಒಂದು ಎಕರೆಗೆ ಕನಿಷ್ಠ ಪಕ್ಷ 50,000 ರೂಪಾಯಿ ಖರ್ಚು ಮಾಡ್ತಾನೆ. ಇವತ್ತು 50,000 ರೂಪಾಯಿ ಖರ್ಚು ಮಾಡಿ ಇವತ್ತು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೇನೆ. ಭತ್ತ ಸಂಪೂರ್ಣ ನಾಶ ಆಗಿದೆ. ಕನಿಷ್ಠ 50,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ತೊಗರಿನೂ ಕೂಡ ಸಂಪೂರ್ಣ ನಾಶ ಆಗಿದೆ. ನಾವು ಭಾರತೀಯ ಜನತಾ ಪಾರ್ಟಿ ವಿಧಾನಸೌಧದಲ್ಲಿ ಗಲಾಟೆ ಮಾಡಿದ್ಮೇಲೆ ಈಗ ಕಣ್ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಅದನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ. ನಾನು ಕೊಪ್ಪಳ ಕಡೆ ಎಲ್ಲ ಹೋದಾಗ ಏನ್ ಹೇಳ್ತಿದ್ರು, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ರೈತರು ಇವತ್ತು ಇನ್ಶೂರೆನ್ಸ್ ಕಟ್ಟಲಿಲ್ಲ ಅಂತ ಹೇಳಿದ್ರು ಕೂಡ ಬೆಳೆ ನಾಶ ಆದಾಗ ಅವ್ರಿಗೂ ಕೂಡ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತ್ತು. ಆದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ, ಆದ್ರೆ ಸಿದ್ದರಾಮಯ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವ ಇಲ್ಲದೆ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ರೈತರಿಗೆ ಬರ ಇಳತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಮಳೆ ನೆರೆ ಜಾಸ್ತಿ ಆಗಿ ಬಡವರೆಲ್ಲ ಮನೆ ಕಳ್ಕೊಂಡಿದ್ರು. ಕೇಂದ್ರ ಸರ್ಕಾರದ ಕಾನೂನು ಪ್ರಕಾರ NDRF ಕಾನೂನು ಪ್ರಕಾರ ಬಡವರು ಮನೆ ಕಳ್ಕೊಂಡ್ರೆ 1 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾ ಇದ್ರು. ಆದ್ರೆ ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ 1 ಲಕ್ಷ ರೂಪಾಯಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.